ಸಾಧ್ಯ ಅಲ್ಲ. कोशिश करूंगा 10 मिनट में समाप्त करने की. ನಾನು ಟ್ರೈ ಮಾಡ್ತೀನಿ 10 ನಿಮಿಷದಲ್ಲಿ ನನ್ನ ವಾಕ್ಯವನ್ನು ಮುಗಿಸಕ. क्योंकि ಯಾಕಂದ್ರೆ वचन बोलते समय ವಚನ ಹೇಳುವಾಗ ವಾಕ್ಯ ಹೇಳುವಾಗ समय कैसा निकल जाता है पता नहीं चलता. ವಾಕ್ಯ ಹೇಳುವಾಗ ಸಮಯವನ್ನು ಟೈಮನ್ನು ಹೆಂಗ ಹೋಗ್ತಾವ ಕಳೆದೋಗ್ತಾವ ಗೊತ್ತಾಗಲ್ಲ. बोलने वाला बोलते जाता है वो जो वचन है वो गहराई में चला जाता है. ಯಾವಾಗ ವಾಕ್ಯ ಹೇಳಕ ನಿಂದಿರ್ತಾರೋ ಅಲ್ಲಿ ವಾಕ್ಯ ಹೇಳ್ತಾ ಹೇಳ್ತಾ ರೆಫರೆನ್ಸ್ ಅಲ್ಲಿ ಹೋಗ್ತಾ ಹೋಗ್ತಾ ರೆಫರೆನ್ಸ್ ಇನ್ನ ತುಂಬಾ ಜ್ಞಾಪ ಬಂದು ಇನ್ನ ಹೆಚ್ಚಾಗಿ ಹೇಳ್ಬೇಕಂತ ಮನಸ್ಸು ಆಗ್ತಾ ಇದೆ. इसके लिए मैं कोशिश करूंगा. ಅದ್ರ ಸಲುವಾಗಿ ನಾನು ಪೂರ್ತಿ ಟ್ರೈ ಮಾಡ್ತೀನಿ. आज का जो वचन होगा स्पेशली संडे स्कूल के बच्चों के लिए. ಇವತ್ತು ವಾಕ್ಯ ನಡೆಯುವಂತ ವಾಕ್ಯ ಅಂದ್ರೆ ಸ್ಪೆಷಲಿ ಸಂಡೇ ಸ್ಕೂಲ್ ಮಕ್ಕಳ ಸಲುವಾಗಿ. क्योंकि हमारे पास जो है बच्चे जास्ती है. ಯಾಕಂದ್ರೆ ನಮ್ಮ ಕಡೆಗೆ ಈ ಆಲಯದಲ್ಲಿ ನಮ್ಮ ಕಡೆಗೆ ಜಾಸ್ತಿ ಅಂದ್ರೆ ಹೆಚ್ಚಾಗಿ ಮಕ್ಕಳು ಚಿಕ್ಕ ಮಕ್ಕಳು ಮಾತ್ರ ನಮಗೆ ಇದಾವೆ. ठीक है तो Okay. मैं बोलूंगा और बच्चे फटाफट निकल के वचन पढ़े. ಇವಾಗ ಅಯ್ಯನವರು ವಾಕ್ಯವನ್ನು ಹೇಳ್ತಾರ, ಆ ವಾಕ್ಯವನ್ನು ತೆಗೆದುಕಸಿ ಪಟ ಪಟ ಓದವ್ರು ಮಾತ್ರ ರೆಡಿ ಇರಬೇಕು. पहला यूहन्ना ಮೊದಲನೇ ಯೋಹನ್ನ ಮೊದಲನೇ ಯೋಹನ್ನ उसका 4था अध्याय ಅದ್ರದ್ದು 4ನೇ ಅಧ್ಯಾಯ ಮೊದಲನೇ ಯೋಹನ್ನ 4ನೇ ಅಧ್ಯಾಯ ಹೇಳ್ತಾರೆ. निकले सबने. चलो 8 वचन से पढ़ते. 8ನೇ ವಾಕ್ಯದಿಂದ ಓದೋಣ. ಓದ್ರಿ. ಏನು? ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವರಲ್ಲ, ಯಾಕಂದರೆ ದೇವರು ಪ್ರೀತಿ ತೋರಿಸ್ತೀಯು. थोड़ा ऊपर हो जाए भाई. ಇನ್ನು ಮ್ಯಾಗ ಹೋಗು. 7ನೇ ವಾಕ್ಯದಿಂದ ಓದು. ಪ್ರಿಯರೇ, ನಾವು ಒಬ್ಬರನ್ನು ಒಬ್ಬರು ಪ್ರೀತಿಸೋಣ. ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನಾಗಿದ್ದಾನೆ. हालेलुया ಹಲ್ಲೆಲೂಯಾ, हालेलुया. ಹಲ್ಲೆಲೂಯಾ. ये वचन कितने लोग को मिला? ಈ ವಾಕ್ಯ ಎಷ್ಟು ಜನಕ್ಕೆ ಸಿಕ್ಕಿದೆ? ಕೈ ಎತ್ತರಿ. ये वचन कितने लोग को मिला? ಈ ವಾಕ್ಯ ಎಷ್ಟು ಜನಕ್ಕೆ ಸಿಕ್ಕಿದೆ? कुछ लोग और भी ढूंढ रहे थे. तो वचन चले प्लीज मेरा देखिए. ಇಲ್ಲಿ ಇನ್ನವರೆಗೆ ಯಾರಿಗೆ ಸಿಕ್ಕಿಲ್ಲ ಅವ್ರು ಹುಡುಕ್ತಾ ಇದ್ದಾರೆ. ಆದ್ರೆ ನಿಂತು ಕಸಿ ಇವಾಗ ನನ್ನ ಕಡೆಗೆ ಧ್ಯಾನ ಮಾಡಿರಿ. क्योंकि समय कमी है. ಯಾಕಂದ್ರೆ ಸಮಯವಿಲ್ಲ ನಮ್ಮ ಹತ್ರ. तो मैं आराम से लेता था. ಇಲ್ಲಾಂದ್ರೆ ನಾನು ಇನ್ನ ಹೆಚ್ಚಾಗಿ ವಾಕ್ಯ ಹೇಳ್ತಿದ್ನೆ. क्या दिखाता है? गॉड्स लव, परमेश्वर का प्रेम के बारे में ये वचन है. ದೇವರು ತನ್ನ ಪ್ರೀತಿ ಯಾವ ತರ ಮಾಡ್ಬೇಕಂಬುದಕ್ಕಾಗಿ ಪ್ರೀತಿ ಮೇಲೇನೆ ಈ ವಾಕ್ಯಗಳು प्रेम के ऊपर है. ಈ ಪ್ರೀತಿ ಮೇಲೇನೆ ವಾಕ್ಯ ಐತೆ. किससे गया पता है? ಇದು ಯಾರಿಗೆ ಹೇಳ್ತಾನ ಗೊತ್ತಾ? किससे गया पता है? ಇದು ಯಾರಿಗೆ ಹೇಳ್ತಾನ ಗೊತ್ತಾ? धरने में मजा मिल रहा है. ನೀನು ಶಾಕ್ ಆಗ್ಬೇಡ, यहाँ पे देखिए. ಆ ಕಡೆ ಈ ಕಡೆ ನೋಡ್ಬೇಡ. ये वचन किसके लिए पता है? ಈ ವಾಕ್ಯ ಯಾರ ಸಲ ಗೊತ್ತಾ? मेरे लिए. ನಮ್ಮ ಸಲುವಾಗಿ, आप लोग के लिए. ನಿಮ್ಮ ಸಲುವಾಗಿ. क्यों? ಯಾಕಂದ್ರೆ क्या बोलते हैं यहाँ वचन? ಏನ್ ಹೇಳ್ತದೆ ಈ ವಾಕ್ಯ? हे प्रियो, ಏ ಮಕ್ಕಳೇ, हम आपस में क्या रखे? ನಾವು ಒಬ್ಬರಿಗೊಬ್ಬರು ಏನಿಡಬೇಕು? प्रेम. ಪ್ರೀತಿಯನ್ನು ಇಡಬೇಕು. ಹೌದಾ? आपस में प्रेम रखना है. ಒಬ್ಬರಿಗೆ ಒಬ್ಬರು ಪ್ರೀತಿಸಬೇಕು. बराबर? ಕರೆಕ್ಟಾ? कैसा प्रेम? ಯಾವ ತರ ಪ್ರೇಮ, ಯಾವ ತರ ಪ್ರೀತಿ? जिस तरह से